Hello everyone. Today we are going to discuss about ERCP, endoscopy retrograde cholangiography. ಈ ಕ್ವಶನು ಫೈನಲ್ ಇಯರ್ DMIT ಅವರಿಗೆ ಪೇಪರ್ ಸೆಕೆಂಡಲ್ಲಿ ಕೇಳ್ತಾರೆ, 5 ಮಾರ್ಕ್ಸಿಗೂ ಕೇಳ್ತಾರೆ. ಸೊ ಇದು ಈಗ ರೀಸೆಂಟಾಗಿ 2024ಅಲ್ಲಿ ಆ್ಯನ್ಯಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಮುಂಚೆ ರೇರ್ಲಿ ಒಂದು ಕ್ವಶನ್ ಪೇಪರಲ್ಲಿ ಕೇಳಿದರು. ಹುಡುಗರು ಏನು ಮಿಸ್ಟೇಕ್ ಮಾಡ್ತಿದ್ದಾರೆ ಅಂದರೆ ERCP ಕೇಳಿದಾಗ MRCPನ ಬರೆದು ಬರ್ತಾ ಇದ್ದಾರೆ. ಸೊ ERCPನ ನೀವು ಹೆಂಗೆ ಆನ್ಸರ್ ಮಾಡ್ತೀರಾ ಅಂತ ನೋಡ್ತಾ ಹೋಗೋಣ. ಮತ್ತು ಅದರ ಡೆಫಿನೇಷನ್ನು, ಇಂಡಿಕೇಷನ್ಸ್, ಕಾಂಟ್ರಾ ಇಂಡಿಕೇಷನ್, ಪ್ರೊಸೀಜರ್ಸ್ಗಳನ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಮೇನ್ ಡೆಫಿನೇಷನ್ ನೀವೇನು ಸ್ಟಾರ್ಟ್ ಮಾಡ್ತೀರಾ ಅಂದರೆ ERCP ಬಗ್ಗೆ, ಇಟ್ ಈಸ್ ಅನ್ ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್ ಪರ್ಫಾರ್ಮ್ ಬೈ ದ ಗ್ಯಾಸ್ಟ್ರಾಲಜಿಸ್ಟ್ ಅಂಡರ್ ದ ಗೈಡೆನ್ಸ್ ಆಫ್ ದ ರೇಡಿಯೋಲಜಿಸ್ಟ್. ಅಂದರೆ ಇದೊಂದು ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್ ಆಗಿರುತ್ತೆ. ಗ್ಯಾಸ್ಟ್ರಾಲಜಿಸ್ಟ್ ಪರ್ಫಾರ್ಮ್ ಮಾಡ್ತಾರೆ ಅಂಡರ್ ದ ಗೈಡೆನ್ಸ್ ಆಫ್ ದ ರೇಡಿಯೋಲಜಿಸ್ಟ್. ರೇಡಿಯೋಲಜಿಸ್ಟ್ ಗೈಡೆನ್ಸಲ್ಲಿ ಗ್ಯಾಸ್ಟ್ರಾಲಜಿಸ್ಟ್ ಅವರು ಪರ್ಫಾರ್ಮ್ ಮಾಡ್ತಾರೆ. ಓಕೆನಾ? ದೆನ್ ಏನಕ್ಕೆ ಇದನ್ನು ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡ್ತಾ ಹೋಗಿದ್ರೆ, ಟು ಇವ್ಯಾಲ್ಯುಯೇಟ್ ದ ಅಬ್ನಾರ್ಮಲಿಟೀಸ್, ಅಬ್ಸ್ಟ್ರಕ್ಷನ್ ಇನ್ ದ ಬೈಲ್ ಡಕ್ಟ್, ಪ್ಯಾನ್ಕ್ರಿಯಾಟಿಕ್ ಡಕ್ಟ್ ಆ್ಯಂಡ್ ದ ಪ್ಯಾಪಿಲೈ ಆಫ್ ದ ವ್ಯಾಟರ್. ಸೊ ಅಬ್ನಾರ್ಮಲಿಟೀಸ್ಗಳನ್ನ ಚೆಕ್ ಮಾಡೋದಕ್ಕೆ ಮತ್ತು ಅಬ್ಸ್ಟ್ರಕ್ಷನ್ಸ್ ಏನಾದರೂ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ, ಎಲ್ಲಿ ಬೈಲ್ ಡಕ್ಟು ಮತ್ತು ಪ್ಯಾನ್ಕ್ರಿಯಾಟಿಕ್ ಡಕ್ಟ್ ಇದು ಎರಡೂ ಕೂಡ ಫೈನಲ್ ಆಗಿ ಬಂದು ಜಾಯಿನ್ ಆಗೋದು ನಾವು, ಅಂದರೆ ಒಂದು ಓಪನಿಂಗ್ ಡಿಯೋಡಿನಮಲ್ಲಿ ಓಪನಿಂಗ್ ಆಗೋದು ನಾವು ಪ್ಯಾಪಿಲೈ ಆಫ್ ವ್ಯಾಟರ್ ಅಂತ ಕರಿತೀವಿ. ಸೊ ಎಂಡೋಸ್ಕೋಪಿನ ನಾವು ಯೂಸ್ ಮಾಡಿಕೊಂಡು ಪ್ಯಾಪಿಲೈ ಆಫ್ ವ್ಯಾಟರ್ ಇರೋ ರೀಜನಿಗೆ ಹೋಗಿ ಅದನ್ನು ಓಪನಿಂಗ್ ಇರೋದನ್ನು ಅಲ್ಲಿ ಒಳಗಡೆ ಕ್ಯಾಥೆಟರ್ ಹಾಕಿ, ಎಂಡೋಸ್ಕೋಪಿ ಮುಖಾಂತರ ಕ್ಯಾಥೆಟರ್ ಹಾಕಿ ಕಾಂಟ್ರಾಸ್ಟ್ ಪುಷ್ ಮಾಡಿ ಡಯಾಗ್ನೋಸ್ ಮಾಡೋದನ್ನು ನಾವು ERCP ಅಂತ ಕರಿತಾ ಹೋಗ್ತೀವಿ. ನಮ್ಮ ರೇಡಿಯೋಲಜಿ ಡಿಪಾರ್ಟ್ಮೆಂಟಲ್ಲಿ ನಾವು ಕೇಳೋ ಅಂಥದ್ದು ಇದನ್ನು. ಸೊ ಇನ್ನೂ ಬೇರೆ ಬೇರೆ ಥರನೂ ಯೂಸ್ ಮಾಡ್ತಾರೆ ERCPನ. ಓಕೆನಾ? ಗ್ಯಾಸ್ಟ್ರಾಲಜಿಸ್ಟ್ ಬರೀ ಇಷ್ಟಕ್ಕೆ ರೇಡಿಯೋಲಜಿ ಡಿಪಾರ್ಟ್ಮೆಂಟಿಗೆ ಬಂದರೆ ಅಂತ ಅಲ್ಲ. ಸೊ ಕ್ಯಾಥೆಟರ್ಸ್ಗಳು ಹಾಕ್ತಾರೆ. ಇನ್ ಕೇಸ್ ಆಫ್ ಎನಿ ಅಬ್ಸ್ಟ್ರಕ್ಷನ್ ಇದ್ದಾಗ ಕ್ಯಾಥೆಟರ್ಗಳು ಹಾಕ್ತಾರೆ. ದೆನ್ ಸ್ಟೋನ್ಸ್ಗಳಿದ್ದಾಗ ಸ್ಟೋನ್ಸ್ನ ಬಬಲ್ಸ್ ಪುಷ್ ಮಾಡಿ ಒಂದು ಬಲೂನ್ ಟೈಪು ಅದನ್ನು ಪುಷ್ ಮಾಡಿ ಸ್ಟೋನ್ಸ್ ಕೂಡ ರಿಮೂವ್ ಮಾಡ್ತಾರೆ. ಮತ್ತು ಅದರ ಬೇರೆ ಬೇರೆ ಏನಾದರೂ ಪಸ್ಸು ಅಥವಾ ಬಯೋಪ್ಸಿ ಏನಾದರೂ ಇತ್ತು ಅಂದರೂ ಕೂಡ ಮಾಡ್ತಾರೆ. ಸೊ ಇದನ್ನು ನಾವು ಕಲಿಯೋದು ಏನಪ್ಪ ಅಂತ ಅಂತೀವಿ ಅಂದರೆ ಎಂಡೋಸ್ಕೋಪಿ ರೆಟ್ರೋಗ್ರೇಡ್ ಕೊಲೆಂಜೋಗ್ರಫಿ. ಸೊ ಇದಿಷ್ಟನ್ನು ಪರ್ಫಾರ್ಮ್ ಮಾಡ್ತೀವಿ ನಾವು. ಬಟ್ ನಮ್ಮ ರೇಡಿಯೋಲಜಿ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದು ಅಥವಾ ನಮ್ಮ ಎಕ್ಸಾಮಿನೇಷನಿಗೆ ಸಂಬಂಧಪಟ್ಟಿದ್ದಾದರೆ ನಾವು ಈಗ 5 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂದರೆ ನಾವು ಹೆಂಗೆ ಪರ್ಫಾರ್ಮ್ ಅಥವಾ ನಾವು ಹೆಂಗೆ ಆನ್ಸರ್ನ ಬರೀಬೇಕು ಅಂತ ಅಂದರೆ ಈಗ ಮುಂದೆ ನೋಡ್ತಾ ಹೋಗೋಣ ನಾವು. ಪ್ರೊಸೀಜರ್ಗಳಾಗಲಿ ಏನಾದರೂ ಆಗಲಿ. ಸೊ ನೆಕ್ಸ್ಟ್ ಇಂಡಿಕೇಷನ್ಸ್ ಏನು ಬರೀತೀರಾ, ಫಸ್ಟ್ ಇದನ್ನು ಬರೀರಿ. ಡೆಫಿನೇಷನ್ನು, ಇಟ್ ಈಸ್ ಎ ರೇಡಿಯೋಲಾಜಿಕಲ್ ಎಕ್ಸಾಮಿನೇಷನ್ ಪರ್ಫಾರ್ಮ್ಡ್ ಬೈ ದ ಗ್ಯಾಸ್ಟ್ರಾಲಜಿಸ್ಟ್ ಅಂಡರ್ ದ ಗೈಡೆನ್ಸ್ ಆಫ್ ದ ರೇಡಿಯೋಲಜಿಸ್ಟ್ ಟು ಇವ್ಯಾಲ್ಯುಯೇಟ್ ದ ಅಬ್ನಾರ್ಮಲಿಟೀಸ್, ಅಬ್ಸ್ಟ್ರಕ್ಷನ್ ಇನ್ ದ ಬೈಲ್ ಡಕ್ಟ್, ಪ್ಯಾನ್ಕ್ರಿಯಾಟಿಕ್ ಡಕ್ಟ್ ಆ್ಯಂಡ್ ದ ಪ್ಯಾಪಿಲೈ ಆಫ್ ವ್ಯಾಟರ್. ಅಂದರೆ ಇದಿಷ್ಟು ರೀಜನಲ್ಲಿ ಅಬ್ಸ್ಟ್ರಕ್ಷನ್, ಅಬ್ನಾರ್ಮಲಿಟೀಸ್ ಆದರೆ. ಸೊ ಇಂಡಿಕೇಷನ್ಸ್ ಏನಪ್ಪ ಅಂದರೆ, ಸೊ ಏನೇನು ಇಂಡಿಕೇಷನ್ಸ್ ಕಾಣ್ತಾ ಇದೆ ನಮಗೆ ಅಂದರೆ ಇದನ್ನು ನಾವು ಈ ಪ್ರೊಸೀಜರ್ ಮಾಡಬೇಕಂದ್ರೆ ಏನೇನು ಇಂಡಿಕೇಷನ್ಸ್ ಕಾಣಿಸ್ಬೇಕು ಅಥವಾ ಯಾಕೆ ಮಾಡ್ತೀವಿ ಇದನ್ನು ಬೇಸಿಕಾಗಿ ತಿಳ್ಕೊಳ್ರಿ. ಇಂಡಿಕೇಷನ್ಸ್ ಏನಪ್ಪ ಅಂದರೆ ಗಾಲ್ ಸ್ಟೋನಿಂದ ಬೈಲ್ ಡಕ್ಟ್, ಸ್ಟೋನ್ಸ್ಗಳಾಗಿದ್ದರೆ ಬೈಲ್ ಡಕ್ಟಲ್ಲಿ, ಬೈಲ್ ಡಕ್ಟ್ ಅಬ್ಸ್ಟ್ರಕ್ಷನ್ ಆರ್ ನ್ಯಾರೋಯಿಂಗ್, ಅಂದರೆ ಬೈಲ್ ಡಕ್ಟು ಕಂಪ್ಲೀಟ್ಲಾಗಿ ಅಬ್ಸ್ಟ್ರಕ್ಷನ್ ಬ್ಲಾಕ್ ಮಾಡ್ತಾಯಿದ್ರೆ ಅಥವಾ ನ್ಯಾರೋಯಿಂಗ್ ಬೇರೆ ರೀಜನಿಂದ ಬರ್ತಾಯಿದ್ರೆ ಅಥವಾ ಅದ್ರದ್ದು ಪಾತ್ವೆ ಕರೆಕ್ಟಾಗಿ ಚೇಂಜ್ ಮಾಡಿಕೊಂಡ್ರೆ, ಸೊ ಅದನ್ನು ನ್ಯಾರೋಯಿಂಗ್ ಅಂತ ಕರಿತೀವಿ. ಪ್ಯಾನ್ಕ್ರಿಯಾಟಿಕ್ ಡಕ್ಟ್ ಅಬ್ಸ್ಟ್ರಕ್ಷನ್, ಪ್ಯಾನ್ಕ್ರಿಯಾಟಿಕ್ ಡಕ್ಟ್ ಬೇರೆ, ಬೈಲ್ ಡಕ್ಟ್ ಬೇರೆ. ಓಕೆನಾ? ಅದೆರಡೂ ಬಂದು ಜಾಯಿನ್ ಆಗಿ ಓಪನ್ ಆಗೋ ರೀಜನ್ನ ನಾವು ಪ್ಯಾಪಿಲೈ ಆಫ್ ವ್ಯಾಟರ್ ಅಂತ ಕರಿತೀವಿ. ಇದನ್ನು ಅನಾಟಮಿ ಕರೆಕ್ಟಾಗಿ ತಿಳ್ಕೊಳ್ರಿ, ನಾನು ಬೇಕಾದರೆ ಇಮೇಜ್ ಕೂಡ ಡಿಸ್ಪ್ಲೇ ಮಾಡ್ತೀನಂತೆ. ಸೊ ಪ್ಯಾನ್ಕ್ರಿಯಾಟಿಕ್ ಡಕ್ಟ್ ಅಬ್ಸ್ಟ್ರಕ್ಷನ್ ಆದಾಗ ಅಥವಾ ನ್ಯಾರೋಯಿಂಗ್ ಆದಾಗ. ನೆಕ್ಸ್ಟ್ ಸ್ಪ್ಯಾಂಟ್ರಿಕ್ ಆಫ್ ಆಡ್ ಡಿಸ್ಫಂಕ್ಷನ್. ಸೊ ಇದು ಒಂದು ಸ್ಪೆಸಿಫಿಕ್ ಆಗಿರೋ ಅಂಥ ಒಂದು ನೇಮು, ಇದರಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ. ಸ್ಪ್ಯಾಂಟ್ರಿಕ್ ಆಫ್ ಆಡ್ ಡಿಸ್ಫಂಕ್ಷನ್ ಆದಾಗ ಅಂದರೆ ಇದು ಒಂದು ರೀಜನ್ ಏನು ಈಗ ಹೇಳಿದ್ನಲ್ಲ ಪ್ಯಾಪಿಲೈ ಆಫ್ ವ್ಯಾಟರಿಂದ ಅಲ್ಲಿ ಮುಂದೆ ಹೋಗಿ ಒಂದು ಟ್ಯೂಬ್ ಕನೆಕ್ಟ್ ಆಗುತ್ತಲ್ಲ, ಸೊ ಅದನ್ನು ನಾವೇನಂತ ಕರಿತೀವಿ, ಅದ್ರದ್ದು ಫಂಕ್ಷನ್ ಏನಪ್ಪ ಅಂದರೆ ಇಲ್ಲಿ ಬರೋಂಥ ಬೈಲ್ ಡಕ್ಟ್ ಆಗಿರ್ಬೋದು, ಪ್ಯಾನ್ಕ್ರಿಯಾಟಿಕ್ ಡಕ್ಟ್ ಆಗಿರ್ಬೋದು, ಅದನ್ನು ಬೈ ಪ್ರೆಷರ್ಲಿ ಪುಷ್ ಮಾಡುತ್ತೆ. ಸೊ ಇಟ್ ಈಸ್ ಎ ಕೈಂಡ್ ಆಫ್ ಮಸಲ್ಸ್, ಅದನ್ನು ಕೂಡ ಇದು ಮಾಡುತ್ತೆ. ಓಕೆನಾ? ಸೊ ಸ್ಪ್ಯಾಂಟ್ರಿಕ್ ಆಫ್ ಆಡ್ ಡಿಸ್ಫಂಕ್ಷನ್ ಆದಾಗ ಅಂದರೆ ಅದು ಟೋಟಲಿ ಅದರದ್ದು ಕೆಲಸ ನಿಲ್ಲಿಸಿದಾಗ ಅವಾಗೂ ಕೂಡ ನಾವು ERCPನ ಪರ್ಫಾರ್ಮ್ ಮಾಡಿಸ್ತೀವಿ. ನೆಕ್ಸ್ಟ್ ಇನ್ನೊಂದು ತುಂಬ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಸಿವಿಯರ್ ಜಾಂಡಿಸ್. ಬಿಲಿರುಬಿನ್ ನಿಮಗೆಲ್ಲ ಗೊತ್ತಾಯಿದೆ. ಇನ್ಸುಲಿನಲ್ಲಿ ಹೆಚ್ಚು ಕಡಿಮೆ ಆದಾಗ ಬಿಲಿರುಬಿನ್ ಏನಾಗುತ್ತೆ, ಜಾಸ್ತಿ ಪ್ರೊಡ್ಯೂಸ್ ಮಾಡಾಗ್ಬೋದು ಅಥವಾ ಕಡಿಮೆ ಪ್ರೊಡ್ಯೂಸ್ ಆಗ್ಬೋದು. ಸೊ ಅವಾಗ ಏನಾಗುತ್ತೆ, ಅವಾಗೂ ಕೂಡ ನಾವು ERCPನ ಪರ್ಫಾರ್ಮ್ ಮಾಡಿಸ್ತೀವಿ. ಸೊ ಇದಿಷ್ಟು ಇಂಡಿಕೇಷನ್ನು ನೀವು ಕಂಪಲ್ಸರಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕಾಂಟ್ರಾ ಇಂಡಿಕೇಷನ್ಸ್ ನೋಡ್ತಾ ಹೋಗೋಣ. ಸೊ ಕಾಂಟ್ರಾ ಇಂಡಿಕೇಷನ್ಸ್ ಏನಪ್ಪ ಅಂದರೆ
ಏನಿಲ್ಲ. ಕಾಂಟ್ರಾ ಇಂಡಿಕೇಷನ್ ಅಂದರೆ ಏನೇನು ಸಮಸ್ಯೆಗಳು ಇದ್ದರೆ ಈ ಎಕ್ಸಾಮಿನೇಷನ್ಸ್ನ ಮಾಡಬಾರ್ದು ಅಥವಾ ನಿಲ್ಲಿಸ್ಬೇಕು. ಓಕೆನಾ. ಸೊ ಇದಿಷ್ಟು ಇಂಡಿಕೇಷನ್ ಅಂದರೆ ನೀವು ಏನು ಆದರೆ ಅಥವಾ ಏನು ಕಾಣ್ತಾ ಇದೆ ನೀವು ಅದನ್ನು ಮಾಡಿಸ್ತೀರಾ. ನೆಕ್ಸ್ಟ್ ಕಾಂಟ್ರಾ ಇಂಡಿಕೇಷನ್ ಅಂದರೆ ಏನಾದರೆ ಮಾಡಿಸ್ಬಾರ್ದು ಅಥವಾ ಏನು ಸಿಂಪ್ಟಮ್ಸ್ ಕಾಣಿಸ್ತಾ ಇದ್ದರೆ ನಮಗೆ ಆ ಎಕ್ಸಾಮಿನೇಷನಿಂದ ಆ ಪೇಷಂಟ್ನ ದೂರ ಇಡಬೇಕು ಅಥವಾ ಮಾಡಬಾರ್ದು, ಸ್ಟಾಪ್ ಮಾಡಬೇಕು. ಸೊ ಕಾಂಟ್ರಾ ಇಂಡಿಕೇಷನ್ ನೋಡೋಣ. ಸೊ ಕಾಂಟ್ರಾ ಇಂಡಿಕೇಷನ್ ಅಂದರೆ ಏನಂದರೆ ಈಸೋಫೇಗಲ್ ಅಬ್ಸ್ಟ್ರಕ್ಷನ್ ಅಂದರೆ ಈಗ ನಾವು ERCP ಎಂಡೋಸ್ಕೋಪಿ ಥ್ರೂ ಮೌತ್ ನಾವು ಪುಷ್ ಮಾಡುವಾಗ ಈಸೋಫೇಗಸಲ್ಲಿ ಏನಾದರೂ ಅಬ್ಸ್ಟ್ರಕ್ಷನ್ ಇತ್ತಂದ್ರೂ ಕೂಡ ನಾವು ಇದನ್ನು ಮಾಡೋಕ್ಕಾಗೋದಿಲ್ಲ. ಅಕ್ಯೂಟ್ ಪ್ಯಾನ್ಕ್ರಿಯಾಟಿಸ್ ಇದ್ದಾಗ ಕೂಡ ನಾವು ಮಾಡೋದಕ್ಕಾಗೋದಿಲ್ಲ. ಸಸ್ಪೆಕ್ಟೆಡ್ ಡಿಯೋಡಿನಮ್ ಅಬ್ಸ್ಟ್ರಕ್ಷನ್, ಸಿವಿಯರ್ ಕಾರ್ಡಿಯಾಕ್ ರೆಸ್ಪಿರೇಟರಿ ಡಿಸೀಸ್ ಅಂದರೆ ಹಾರ್ಟ್ ರಿಲೇಟೆಡ್ ಡಿಸೀಸ್ ಕೂಡ ಇದ್ದರೂ ಕೂಡ ನಾವು ಮಾಡೋದಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಸಸ್ಪೆಕ್ಟೆಡ್ ಪ್ರೆಗ್ನೆನ್ಸಿ, ದೆನ್ ಅಲರ್ಜಿ ಟು ದ ಅಯೋಡಿನ್. ನಾವು ಕಾಂಟ್ರಾಸ್ಟ್ ಕೊಡೋದ್ರಿಂದ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಂತೂ ನಾವು ಯಾವುದೇ ಕಾರಣಕ್ಕೂ ಮಾಡಿಸೋದಿಲ್ಲ. ಅಲರ್ಜಿ ಏನಾದರೂ ಅಯೋಡಿನಿಗೆ ಏನಾದರೂ ಪೇಷಂಟ್ ಅಲರ್ಜಿ ಇದ್ದಾರೆ ಅಂದರೆ ಆವಾಗ ಕೂಡ ನಾವು ಇದನ್ನು ಪ್ರೊಸೀಜರ್ಸ್ಗಳನ್ನ ಮಾಡಿಸೋದಿಲ್ಲ. ದೆನ್ ಇದಿಷ್ಟು ಕಾಂಟ್ರಾ ಇಂಡಿಕೇಷನ್ ಆಗಿರುತ್ತೆ. ನೆಸೆಸಿಟಿ ಡಯಾಗ್ರಾಮ್ಸ್ಗಳನ್ನ ನಾನು ಶೋ ಮಾಡಿಸ್ತೀನಿ. ದೆನ್ ಎಕ್ವಿಪ್ಮೆಂಟ್ಸ್ ಏನೇನು ಬೇಕು. ಓಕೆ, ಈಗ ಪ್ರೊಸೀಜರ್ ಮಾಡ್ತಿದ್ದೀವಿ ಅಂದರೆ ಸೊ ನಮಗೆ ಇದಕ್ಕೆ ಎಕ್ವಿಪ್ಮೆಂಟ್ಸ್ ಏನೇನು ಬೇಕಾಗ್ಬೋದು ಅಂತ ಬರಿತಾ ಹೋಗ್ತೀರಾ. ಸೊ ಒಂದು ಪಾಯಿಂಟು ನೀವು ಡೆಫಿನೇಷನ್ ಬರೀತೀರಾ, ಕಾಂಟ್ರಾ ಇಂಡಿಕೇಷನ್. ನೆಕ್ಸ್ಟ್ ಪಾಯಿಂಟ್ ನೀವೇನು ಸ್ಟಾರ್ಟ್ ಮಾಡ್ತೀರಾ ಅಂದರೆ ಎಕ್ವಿಪ್ಮೆಂಟ್ಸ್ ಏನೇನು ಬರೀಬೇಕಂತ. ಸೊ ಎಕ್ವಿಪ್ಮೆಂಟ್ಸ್ ಏನೇನು ಬೇಕಪ್ಪ ಅಂದರೆ ದ ಎಂಡೋಸ್ಕೋಪಿ, ಫೈಬರ್ ವಿತ್ ಆಪ್ಟಿಕಲ್ ಡಿಯೋಡಿನೋಸ್ಕೋಪ್ ವಿತ್ ಕ್ಯಾಮ್ರಾ ಅಟ್ಯಾಚೆಡ್ TV ಮಾನಿಟರ್. ಅಂದರೆ ನಿಮಗೆ ಡಿಯೋಡಿನೋಸ್ಕೋಪ್ ಬೇಕು ಅಂದರೆ ಎಂಡೋಸ್ಕೋಪಿನೇ. ಇದು ಡಿಯೋಡಿನಮ್ ತನಕ ಹೋಗೋದಕ್ಕೆ ನಾವು ಅದನ್ನು ಡಿಯೋಡಿನೋಸ್ಕೋಪ್ ಅಂತ ಕರಿತಾ ಹೋಗ್ತೀವಿ. ಇಟ್ ಹ್ಯಾಸ್ ಎನ್ ಸ್ಪೆಷಲ್ ಫಂಕ್ಷನ್. ಏನೇನಪ್ಪ ಅಂದರೆ ಅದರಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ, ನಿಮಗೆ ಸಕ್ಷನ್ ಮಷಿನ್ ಇರುತ್ತೆ, ದೆನ್ ಕಟ್ ಮಾಡೋದಕ್ಕೆ ಸಣ್ಣ ಸೀಸರ್ಸ್ಗಳಿರುತ್ತೆ ಮತ್ತು ಕ್ಯಾಥೆಟರ್ ಪುಷ್ ಮಾಡೋದಕ್ಕೆ ರೇಡಿಯೋಲಜಿಸ್ಟ್ ಕೈಯಲ್ಲಿ ಜಾಸ್ಟಿಕ್ ಥರ ಇರುತ್ತೆ. ಸೊ ಓಕೆನಾ. ಸೊ ಇದಿಷ್ಟು ಫಂಕ್ಷನ್ ಮಾಡೋ ಅಂತ ಮತ್ತು TVಯಲ್ಲಿ ಲೈವ್ ಮಾನಿಟರ್ ತೋರಿಸೋ ಅಂಥ ಎಂಡೋಸ್ಕೋಪಿ ಬೇಕಾಗುತ್ತೆ ನಮಗೆ. ಇದನ್ನು ನಾವು ಡಿಯೋಡಿನೋಸ್ಕೋಪಿ ಅಂತಲೂ ಕರಿಬಹುದು, ಯಾಕಂದರೆ ಅಲ್ಲಿ ತನಕ ಹೋಗುತ್ತೆ, ಡಿಯೋಡಿನಮ್ ತನಕ ಪುಷ್ ಆಗೋಂಥ ಒಂದು ಎಂಡೋಸ್ಕೋಪಿ ಆಗಿರುತ್ತೆ. ನೆಕ್ಸ್ಟ್ ಏನು ಬೇಕು, ವಾಟರ್ ಸಾಲ್ಯುಬಲ್ ಅಯೋಡಿನೇಟೆಡ್ ಕಾಂಟ್ರಾಸ್ಟ್ ಮೀಡಿಯಾ, ನಾನ್ ಅಯಾನಿಕ್ 20 ml ಬೇಕಾಗುತ್ತೆ. ಸೊ ನಮಗೆ ಕಾಂಟ್ರಾಸ್ಟ್ ಮೀಡಿಯಾ ಈ ಒಂದು 20 ml ಕಾಂಟ್ರಾಸ್ಟ್ ಮೀಡಿಯಾ ಬೇಕಾಗುತ್ತೆ. ನಾನ್ ಅಯಾನಿಕ್ ಅದು ಡಿಪೆಂಡಿಂಗ್ ಅಪಾನ್ ದ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಮೇಲ್ಗಡೆ ಆದರೆ. ದೆನ್ ಫ್ಲೂರೋಸ್ಕೋಪಿ ಯೂನಿಟ್ ವಿತ್ ಸ್ಪಾಟ್ ಫಿಲಮ್ ಡಿವೈಸ್ ಆ್ಯಂಡ್ CM ಮಷಿನ್ ವಿತ್ ಇಮೇಜ್ ರೈಡರ್. ಸೊ ಫ್ಲೂರೋಸ್ಕೋಪಿ ಮಷಿನ್ಸ್ಗಳು ಬೇಕು ಮತ್ತು CMಸ್ಗಳು ಬೇಕು. CRM ನೀವು ನೋಡಿರ್ತೀರ, ಆ ಮಷಿನ್ಸ್ಗಳು ಬೇಕು. ಮತ್ತು ಸ್ಪಾಟ್ ಫಿಲಮ್ ಡಿವೈಸ್ಗಳನ್ನ ಅಂದರೆ ಸ್ಪಾಟಲ್ಲಿ ಫಿಲಮ್ಸ್ ತೆಗೆಯೋಂಥ ಡಿವೈಸ್ಗಳು ಕೂಡ ಬೇಕಾಗ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಸಣ್ಣ ಐಟಮ್ಸ್ಗಳು ಏನೇನು ಬೇಕಪ್ಪ ಅಂದರೆ ಕ್ಯಾಥೆಟರ್ ಬೇಕಾಗುತ್ತೆ, ಲೋಕಲ್ ಅನಸ್ತೇಷಿಯಾ, ಸ್ಪ್ರೇ ಫಾರ್ಮು ಮತ್ತು ಜೆಲ್ ಫಾರ್ಮಲ್ಲೂ ಈ ಅನಸ್ತೇಷಿಯಾಗಳು ಬೇಕಾಗುತ್ತೆ. ನೆಕ್ಸ್ಟ್ ಸಿರಿಂಜ್ಗಳು ಬೇಕು, ಕೆನ್ಯುಲಾಗಳು ಬೇಕು, ಗಾಸ್ ಪೀಸ್ ಬೇಕು, ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನ್ಸ್ಗಳು ಬೇಕು ಮತ್ತು ಸಕ್ಷನ್ ಮಷಿನ್ ಕೂಡ ಬೇಕಾಗುತ್ತೆ. ಈ ಪ್ರೊಸೀಜರ್ ಪರ್ಫಾರ್ಮ್ ಮಾಡಬೇಕಾದ್ರೆ. ದೆನ್ ಇದಿಷ್ಟು ಬರೆದಾದ್ಮೇಲೆ ನೀವು ಮೇಯ್ನ್ ಬರೋದು ಪ್ರೊಸೀಜರ್ಗಳಿಗೆ ಬರ್ತೀರಾ. ಸೊ ನಾವು ರೇಡಿಯಾಲಜಿ ಈಗ 5 ಮಾರ್ಕ್ಸಿಗೆ ನಮ್ಮ ಹತ್ರ ಎಲ್ಲ ಬರ್ಕೊಂಡು ಕೂರೋಕ್ಕಾಗಲ್ಲ. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ಏನಂತ, ಇದನ್ನು ನಾವು ಕ್ಯಾಥೆಟರ್ ಹಾಕೋಕ್ಕೆ ಕೂಡ ಯೂಸ್ ಮಾಡ್ತೀವಿ, ಬಯೋಪ್ಸಿಗೂ ಯೂಸ್ ಮಾಡ್ತೀವಿ ಈ ಪ್ರೊಸೀಜರ್ನ, ಮತ್ತು ಸ್ಟೋನ್ಸ್ ಇದ್ರೂ ಐಡೆಂಟಿಫೈ ಮಾಡೋದಕ್ಕೂ ಮತ್ತು ಅದನ್ನು ತೆಗೆಯೋದಕ್ಕೂ ಯೂಸ್ ಮಾಡ್ತೀವಿ ಅಂತ ನಾನು ನಿಮಗೆ ಹೇಳಿದೆ. ಬಟ್ ನಮ್ಮ ರೇಡಿಯಾಲಜಿಗೆ ಈಗ ನಾವು ತೊಗೊಳೋದಾದರೆ ನಮಗೆ ಸ್ವಲ್ಪ ಅಷ್ಟೊಂದು ಬರೆಯೋಕ್ಕೆ ಟೈಮ್ ಇರೋದಿಲ್ಲ ಎಲ್ಲದಕ್ಕೂ ಕೂಡ. ಸೊ ಬೇಸಿಕ್ಕಾಗಿ ನಾವೇನೇನು ಬರೀಬೇಕು, ಸ್ಪಾಟ್ ಫಿಲಮ್ಸ್ನ ನಾವು ಹೆಂಗೆ ತೊಗೊತೀವಿ ಅದನ್ನು ನಾವು ಪ್ರಿಸ್ಕ್ರೈಬ್ ಮಾಡಬೇಕಾಗುತ್ತೆ. ಪ್ರೊಸೀಜರ್ ಏನಪ್ಪ ಅಂದರೆ ಆನ್ ದ ಡೇ ಆಫ್ ಎಕ್ಸಾಮಿನೇಷನ್ ನೀವು ಪೇಷಂಟಿಗೆಲ್ಲ ಕನ್ಸಲ್ಟ್ ಮಾಡಿರ್ತೀರ, ಅದನ್ನು ಬೇಸಿಕ್ 3 ಸ್ಟೆಪ್ಸ್ನ ನೀವು ಸ್ಟಾರ್ಟಿಂಗೇ ಬರ್ಕೊಬೇಕು. ನೆಕ್ಸ್ಟ್ ಒಂದು ಪಾಯಿಂಟ್ ನಂಬರ್ 1 ಸ್ಟಾರ್ಟ್ ಮಾಡ್ಕೊಳ್ಳಿ. ಟೆಕ್ನಾಲಜಿಸ್ಟ್ ಶುಡ್ ಒಬ್ಟೈನ್ ಕನ್ಸಲ್ಟ್ ಫಾರ್ಮ್ ವಿತ್ ದ ಪೇಷಂಟ್ ಫಾರ್ ದ ಪರ್ಮಿಷನ್ ಆಫ್ ದ ಪ್ರೊಸೀಜರ್. ಟೆಕ್ನಾಲಜಿಸ್ಟ್ ಯಾರು ನೀವು ಇದು ಮಾಡ್ತಿರಲ್ಲ ಅವರು ಪೇಷಂಟ್ ಹತ್ರ ಕನ್ಸಲ್ಟ್ ಫಾರ್ಮ್ನ ಸಿಗ್ನೇಚರ್ ಮಾಡಿಸ್ಕೊಬೇಕು, ವಿಟ್ನೆಸ್ ಸಿಗ್ನೇಚರ್ನ ಮಾಡಿಸ್ಕೊಬೇಕು. ಮಾಡಿಸ್ಕೊಂಡಾದ್ಮೇಲೆ ಆಸ್ ದ ಪೇಷಂಟ್ ಟು ರಿಮೂವ್ ಕ್ಲಾತಿಂಗ್ ಆ್ಯಂಡ್ ವೇರ್ ದ ಹಾಸ್ಪಿಟಲ್ ಗೌನ್. ಅಂದರೆ ಪೇಷಂಟಿಗೆ ಕ್ಲಾತಿಂಗ್ ಅವ್ರದ್ದು ಏನಿರುತ್ತಲ್ಲ ಅದು ರಿಮೂವ್ ಮಾಡಿಸಿ ಹಾಸ್ಪಿಟಲ್ ಪ್ರೊವೈಡ್ ಮಾಡೋ ಅಂಥ ಗೌನ್ನ ನೀವು ಅವ್ರಿಗೆ ಕೊಡ್ತೀರಾ ಅಥವಾ ಹಾಕಿಸ್ತೀರಾ. ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ನೀವು 4th ಪಾಯಿಂಟ್ ನೋಡಿ, ಪ್ಲೇಸ್ ದ ಪೇಷಂಟ್. ಅದು ನಂಬರ್ 1 ಇದಾಗುತ್ತೆ, ಸ್ವಲ್ಪ ಮೇಲೆ ತಲೆಗೆ ಮಾಡಿದ್ದೀನಿ, ಅದೊಂದು ಸ್ವಲ್ಪ ಇದು ಮಾಡ್ಕೊಳ್ಳಿ. ಪ್ಲೇಸ್ ದ ಪೇಷಂಟ್ ಇನ್ ದ ಪ್ರಾನ್ ಪೊಸಿಷನ್ ವಿತ್ ದ ಎಂಪ್ಟಿ ಬ್ಲ್ಯಾಡರ್ ಆನ್ ದ ಎಕ್ಸ್ರೇ ಫ್ಲೂರೋಸ್ಕೋಪಿ ಟೇಬಲ್. ಈಗ ನೀವೇನು ಮಾಡ್ತೀರಾ ಅಂದರೆ ಫ್ಲೂರೋಸ್ಕೋಪಿ ಟೇಬಲ್ ಮೇಲೆ ಪೇಷಂಟ್ನ ಉಲ್ಟಾ ಮಲಗಿಸ್ತೀರಾ. ಸೊ ಉಲ್ಟಾನೇ ಏನಕ್ಕೆ ಮಲಗಿಸ್ಬೇಕು ಅಂತ ಮೇಲಿದೆ ನೋಡಿ ಇಲ್ಲಿ. ದ ಪಾನ್ ಪೊಸಿಷನ್ ಈಸ್ ದ ಈಸಿಯರ್ ಫಾರ್ ಇಂಟ್ಯೂಬೇಷನ್ ಇನ್ ದ ಎಂಡೋಸ್ಕೋಪಿ ಆ್ಯಂಡ್ ಪ್ರೊವೈಡ್ ಮೋರ್ ಕಂಫರ್ಟಬಲ್ ಟು ದ ಗ್ಯಾಸ್ಟ್ರಾಲಜಿಸ್ಟ್. ಅಂದರೆ ಉಲ್ಟಾ ಮಾಡಿದಾಗ ಎಂಡೋಸ್ಕೋಪಿ ಇಂಟ್ಯೂಬೇಷನ್ ಮಾಡೋದಕ್ಕೆ ಮತ್ತು ಈಸೋಫೇಗಸ್ಸು
ಮೋರ್ ಕಂಫರ್ಟೇಬಲ್ ಆಗುತ್ತೆ ಉಲ್ಟಾ ಮಲಗಿಸಿದಾಗ. ಸೊ ಆವಾಗ ನಾವು ಎಂಡೋಸ್ಕೋಪಿನ ಪುಷ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾವು ಪೇಷಂಟ್ನ ಉಲ್ಟಾ ಅಥವಾ ಪ್ರಾನ್ ಪೊಸಿಷನಲ್ಲಿ ನಾವು ಮಲಗಿಸ್ಕೊತೀವಿ. ಸೊ ಇದು ಏನು ನಾವು ಒಳಗೆ ಕಳ್ಸೋಬೇಕಾದ್ರೆ ಎಂಡೋಸ್ಕೋಪಿಗೆ ಲೋಕಲ್ ಅನಸ್ತೇಷಿಯಾ ಜೆಲ್ ಕೂಡ ನಾವು ಹಚ್ಚಿರ್ಸಿರ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಇಲ್ಲಿ 5th ಪಾಯಿಂಟಿಂದ ನೋಡಿ, ಆ್ಯನ್ ಇಂಟ್ರಾವೆನಸ್ ಲೈನ್ ಈಸ್ ಇನ್ಸರ್ಟೆಡ್ ಇನ್ ಟು ದ ಪೇಷಂಟ್ ಆರ್ಮ್ಸ್ ಆ್ಯಂಡ್ ಸೆಡೇಟಿವ್ ಮೆಡಿಕೇಷನ್ ಈಸ್ ಗಿವನ್ ಥ್ರೂ ದ ಲೈನ್ ಮೇಕ್ ದ ಪೇಷಂಟ್ ರಿಲೈಸ್. ಅಂದರೆ ನೀವು ಅವ್ರ ಆರ್ಮ್ಸಲ್ಲಿ ನೀವು ಇನ್ನೊಂದು ಕ್ಯಾನ್ಯುಲನೋ ಕೆಥೆಟರ್ ಹಾಕಿಸ್ಕೊಂಡು ಸೆಡೇಟಿವ್ ಮೆಡಿಕೇಷನ್ಸ್ಗಳನ್ನ ನೀವು ಅವಾಗ ಕೊಟ್ಕೊಂಡಿರ್ಬೇಕು. ಫಾರ್ ದ ಮೇಕಿಂಗ್ ಆಫ್ ದ ಪೇಷಂಟ್ ರಿಲ್ಯಾಕ್ಸೇಷನಿಗೋಸ್ಕರ ನೀವು ಸೆಡೇಟಿವ್ ಮೆಡಿಕೇಷನ್ಸ್ಗಳನ್ನ ಮುಂಚೆನೇ ಕೊಟ್ಕೊಂಡಿರಬೇಕು ಅಥವಾ ಕೊಟ್ಟಿರ್ತೀರ. ನೆಕ್ಸ್ಟ್, ಬ್ಲಡ್ ಪ್ರೆಷರ್, ಹಾರ್ಟ್ ರೇಟ್, ರೆಸ್ಪಿರೇಟರಿ ಆಕ್ಸಿಜನ್ ಲೆವೆಲ್ ಆ್ಯಂಡ್ ಅನದರ್ ವೈಟಲ್ ಸೈನ್ಸ್ ಆಫ್ ದ ಪೇಷಂಟ್ ಶುಡ್ ಬಿ ಮಾನಿಟರ್ಡ್ ಡ್ಯೂರಿಂಗ್ ದ ಪ್ರೊಸೀಜರ್. ಸೊ ಪ್ರೊಸೀಜರ್ ಮಾಡುವಾಗ ಅವ್ರ ಹಾರ್ಟ್ ರೇಟ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ರೆಸ್ಪಿರೇಟರಿ ರೇಟ್ ಆಗಿರ್ಬೋದು, ಆಕ್ಸಿಜನ್ ಲೆವೆಲ್ಸ್ ಆಗಿರ್ಬೋದು, ಮತ್ತು ಅದರ್ ವೈಟಲ್ ಸೈನ್ಸ್ ಕೂಡ ಎಲ್ಲದು ಕೂಡ ನೀವು ರೇಡಿಯೋಗ್ರಾಫರ್ಸು ಮಾನಿಟರ್ ಮಾಡ್ತಾ ಇರಬೇಕು. ದೆನ್ ದ ಆಕ್ರೋಸಲ್ ಸ್ಪ್ರೇ ಆಫ್ ಅನಸ್ತೇಷಿಯಾ ಈಸ್ ಗಿವನ್ ಟು ದ ಪೇಷಂಟ್ ಮೌತ್ ಫಾರ್ ದ ನಂಬಿಂಗ್ ಆ್ಯಂಡ್ ಪ್ರಿವೆಂಟಿಂಗ್ ದ ಗ್ಯಾಗಿಂಗ್ ಡ್ಯೂರಿಂಗ್ ದ ಎಂಡೋಸ್ಕೋಪಿ ಇನ್ಸರ್ಷನ್. ಸೊ ಎಂಡೋಸ್ಕೋಪಿ ಇನ್ಸರ್ಷನ್ ಮಾಡ್ತಿರುವಾಗ ನಾನು ನಿಮಗೆ ಹೇಳಿದೆ ಲೋಕಲ್ ಅನಸ್ತೇಷಿಯಾ ಕೊಡ್ತಾರೆ ಅಂತ. ಸೊ ಆ ಲುಬ್ರಿಕೆಂಟಾಗಿ ಯೂಸ್ ಮಾಡ್ಕೊತೀವಿ ಎಂಡೋಸ್ಕೋಪಿ ಮೇಲೆ. ಮತ್ತು ಆಕ್ರೋಸಲ್ ಸ್ಪ್ರೇ ಅಂತ ಬರುತ್ತೆ, ಇದೊಂದು ಟೈಪ್ ಆಫ್ ಲೋಕಲ್ ಅನಸ್ತೇಷಿಯಾ ಇನ್ ದ ಫಾರ್ಮ್ ಆಫ್ ಸ್ಪ್ರೇ. ಇದನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಪೇಷಂಟ್ ಮೌತಿಗೆ ನಾವು ಸ್ಪ್ರೇ ಮಾಡಿಸ್ತೀವಿ. ಸೊ ಸ್ಪ್ರೇ ಮಾಡಿಸಿದಾಗ ಅವ್ರಿಗೇನಾಗುತ್ತೆ, ಆ ಜಾಗದಲ್ಲಿ ಸೆನ್ಸೇಷನ್ ಕಡಿಮೆ ಆಗಿ ಅವರು ಬಿಕ್ಲಿಕ್ಕೆ ಬರೋದಾಗಿರ್ಬೋದು, ವಾಮಿಟಿಂಗ್ ಆಗಿರ್ಬೋದು, ಅದು ಅದನ್ನು ತಡೆಗಟ್ಟುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಸ್ಪ್ರೇನ ಯೂಸ್ ಮಾಡ್ತೀವಿ. ದೆನ್ ಮತ್ತು ಈಗ ನಾವು ಗ್ಯಾಸ್ಟ್ರಾಲಜಿಸ್ಟು ಎಂಡೋಸ್ಕೋಪಿನ ಪುಷ್ ಮಾಡಿದಾರಲ್ಲ, ವೆನ್ ದ ಈಸೋಫೇಗಸ್ ಈಸ್ ನಂಬ್ಡ್ ಬೈ ದ ಲೋಕಲ್ ಅನಸ್ತೇಷಿಯಾ ಪ್ಲೇಸ್ ದ ಪೇಷಂಟ್ ಇನ್ ದ ಆಬ್ಲಿಕ್ ಪೊಸಿಷನ್. ಈಗ ನೀವು ಎಂಡೋಸ್ಕೋಪಿನ ಪುಷ್ ಮಾಡಿ ಈಸೋಫೇಗಸ್ ತನಕ ಹೋಗಿರುತ್ತಲ್ಲ, ಅವಾಗ ಏನು ಮಾಡ್ತೀರಾ, ಲೋಕಲ್ ಅನಸ್ತೇಷಿಯಾ ಇದು ಯೂಸ್ ಮಾಡಿಕೊಂಡು ಆ ಪೇಷಂಟ್ನ ಆಬ್ಲಿಕ್ ಪೊಸಿಷನಲ್ಲಿ ಮಲಗಿಸ್ತೀವಿ. ಈಗ ಆಬ್ಲಿಕ್ ಪೊಸಿಷನಲ್ಲಿ ಮಲಗಿಸ್ತೀರ. ದೆನ್ ದ ಮೋಸ್ಟ್ ಪ್ರಿಫರ್ಡ್ ಪೊಸಿಷನ್ ಈಸ್ ಲೆಫ್ಟ್ ಆ್ಯಂಟೀರಿಯರ್ ಆಬ್ಲಿಕ್ ಆರ್ ಸೆಮಿಪಾನ್. ಸೊ ನಾವು ಈ ERCPನ ಪರ್ಫಾರ್ಮ್ ಮಾಡಬೇಕಾದ್ರೆ ಎಲ್ಲ ಡಾಕ್ಟರ್ಸ್ಗಳು ಮತ್ತು ಎಲ್ಲ ರೇಡಿಯೋಗ್ರಾಫರು ಪ್ರಿಫರ್ ಮಾಡೋ ಪೊಸಿಷನ್ ಯಾವುದಪ್ಪ ಅಂದರೆ ಲೆಫ್ಟ್ ಆ್ಯಂಟೀರಿಯರ್ ಆಬ್ಲಿಕ್ ಅಥವಾ ಸೆಮಿಪಾನ್ ಪೊಸಿಷನ್ ಅಂತ ನಾವೇನು ಕರಿತೀವಿ. ಈ ಪೊಸಿಷನಲ್ಲಿ ಮಲಗಿಸಿದಾಗ ನಮಗೇನಪ್ಪ ಅಂದರೆ ಬೈಲ್ ಡಕ್ಟ್ ಆಗಿರ್ಬೋದು ಮತ್ತು ಪ್ಯಾನ್ಕ್ರಿಯಾಟಿಕ್ ಡಕ್ಟು, ಪ್ಯಾಪಿಲೈ ಆಫ್ ವ್ಯಾಟರ್ಗಳು ನಮಗೆ ಕ್ಲೀನಾಗಿ ಕಾಣ್ಬರುತ್ತೆ. ಸೊ ಹಂಗಾಗಿ ಈ ಪೊಸಿಷನ್ ಈಸ್ ದ ಬೆಸ್ಟ್ ಅಂತ ಕರಿತಾವೆ. ನೆಕ್ಸ್ಟ್ ನೋಡೋದಾದರೆ, ದೆನ್ ದ ಗ್ಯಾಸ್ಟ್ರಾಲಜಿಸ್ಟ್ ಅಪ್ಲೈ ಲೋಕಲ್ ಅನಸ್ತೇಷಿಯಾ ಜೆಲ್ ಆನ್ ದ ಎಂಡೋಸ್ಕೋಪಿ ಫಾರ್ ದ lubrication, introducing the endoscopy through the patient mouth, then advance down slowly into the stomach under the fluoroscopy guidance, then the slightly insert the endoscopy into the duodenum. ಸೊ ಇದು ಈಗ ನಿಮಗೆ ಆವಾಗಲೇ ಹೇಳಿದ್ನಲ್ಲ ಅದೇ ಪಾಯಿಂಟು. ಏನಿಲ್ಲ, ಎಂಡೋಸ್ಕೋಪಿ ಮೇಲೆ ಲುಬ್ರಿಕೆಂಟಾಗಿ ಅನಸ್ತೇಷಿಯಾ ಜೆಲ್ ಹಾಕಿ ಮತ್ತು ಸ್ಲೋಲಿ ಒಳಗೆ ಗ್ಯಾಸ್ಟ್ರಾಲಜಿಸ್ಟ್ ಪುಷ್ ಮಾಡ್ತಾ ಹೋಗ್ತಾರೆ. ಫ್ಲೂರೋಸ್ಕೋಪಿಲಿ ನೋಡಿಕೊಂಡು ಹುಷಾರಾಗಿ ಹೋಗ್ತಾ ಇದೆ ಇಲ್ಲ ಅಂಥೇಳಿ ನೋಡಿಕೊಂಡು ಪುಷ್ ಮಾಡ್ತಾರೆ. ಪುಷ್ ಮಾಡಿ ಸ್ಟೊಮಕ್ ಹತ್ತತ್ರ ಬಂದಾಗ ಅವಾಗ ಏನು ಮಾಡ್ತಾರೆ, ವಿತ್ ದ ಅಲ್ಲಿ ಕ್ಯಾಮ್ರಾ ಟ್ಯೂಬ್ ಇರುತ್ತಲ್ಲ, ಆ ಕ್ಯಾಮ್ರಾ ಟ್ಯೂಬಲ್ಲಿ ಇವಾಗ ಸರ್ಚ್ ಮಾಡ್ತಾರೆ, ಏನು ಆ್ಯಂಫುಲಾ ಮತ್ತು ಪ್ಯಾಪಿಲೈ. ಸೊ ಈ ರೀಜನ್ನ, ಈ ಓಪನಿಂಗ್ಸ್ನ ಕಾಮನ್ ಅವು ಏನೂ ಅಲ್ಲ, ದ ಓಪನಿಂಗ್ ಆಫ್ ದ ಕಾಮನ್ ಬೈಲ್ ಡಕ್ಟ್ ಆ್ಯಂಡ್ ದ ಪ್ಯಾನ್ಕ್ರಿಯಾಟಿಕ್ ಡಕ್ಟ್. ಅಂದರೆ ಎರಡಕ್ಕೂ ಒಂದೇ ಡಕ್ಟ್ ಒಂದೇ ಓಪನಿಂಗ್ ಆಗಿರುತ್ತೆ. ಅದನ್ನು ನಾವು ಆ್ಯಂಫುಲಾ ಮತ್ತು ಪ್ಯಾಪಿಲೈ ಆಫ್ ವ್ಯಾಟರ್ ಅಂತ ಕರಿತಾ ಹೋಗ್ತೀವಿ. ಆ್ಯಂಫುಲಾ ವ್ಯಾಟರ್ ಅಥವಾ ಪ್ಯಾಪಿಲೈ ವ್ಯಾಟರ್. ಸೊ ಇದನ್ನು ನಾವು ಇಲ್ಲಿವರೆಗೂ ಬಂದಾಗ ಇಲ್ಲಿವರೆಗೂ ರೇಡಿಯೋ ಫ್ಲೂರೋಸ್ಕೋಪಿ ಗೈಡೆನ್ಸಲ್ಲಿ ನೋಡ್ಕೊಂಡಿರ್ತಾರೆ. ನೋಡ್ಕೊಂಡಾದಮೇಲೆ ವೆನ್ ದ ಪ್ಯಾಪಿಲೈ ಆಫ್ ವ್ಯಾಟರ್ ಈಸ್ ಲೊಕೇಟೆಡ್, ಅಂದರೆ ಯಾವಾಗ ನಾವು ಕಳಿಸಿರೋ ಅಂಥ ಒಂದು ಎಂಡೋಸ್ಕೋಪಿ ಮಷೀನು ಪ್ಯಾಪಿಲೈ ಆಫ್ ವ್ಯಾಟರ್ ಹತ್ರ ಲೊಕೇಟ್ ಆಗುತ್ತೋ, ದೆನ್ ದ ಕ್ಯಾಥೆಟರ್ ಈಸ್ ಇನ್ಸರ್ಟೆಡ್ ಇನ್ ಟು ದ ಓಪನಿಂಗ್ ಆಫ್ ದ ಆ್ಯಂಫುಲಾ ಅಂಡರ್ ದ ಫ್ಲೂರೋಸ್ಕೋಪಿ ಗೈಡೆನ್ಸ್. ಸೊ ಈಗೇನು ಮಾಡ್ತಾರೆ, ಎಂಡೋಸ್ಕೋಪಿನ ಯೂಸ್ ಮಾಡಿಕೊಂಡು ಆ್ಯಂಫುಲಾ ಈಗ ಫ್ಲೂರೋಸ್ಕೋಪಿ ಗೈಡೆನ್ಸ್ ಒಳಗಡೆ ಆ ಆ್ಯಂಫುಲಾ ಒಳಗಡೆ ಕ್ಯಾಥೆಟರ್ನ, ಅಂದರೆ ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೆ, ಎಂಡೋಸ್ಕೋಪಿಲಿ ಇಟ್ ಈಸ್ ಲೈಕ್ ಎ ಜಾಯ್ಸ್ಟಿಕ್ ಥರ ಇರುತ್ತೆ. ಅದರೊಳಗೆ ಏನಪ್ಪ ಅಂದರೆ ನಮಗೆ ಬೇಕಾದಂಗೆ ನಾವು ಕ್ಯಾಥೆಟರ್ನ ಹಾಕ್ಬೋದು ಅಥವಾ ಬಯೋಪ್ಸಿ ಮಾಡ್ಬೋದು, ಬೇರೆ ಬೇರೆ ಫಂಕ್ಷನ್ಸ್ ಇರ್ತವೆ. ಸೊ ಇವಾಗ ಏನು ಮಾಡ್ತಾರೆ, ಆ ಓಪನಿಂಗ್ ಒಳಗಡೆ
ಸೊ ನಾನು ಇಮೇಜನ್ನು ತೋರಿಸ್ತೀನಿ ನಿಮಗೆ ಎಲ್ಲಿ ಹಿಂಗಿದೆ ಅಂತ. ಸೊ ಆ ಆ್ಯಂಪುಲ ಈಗ ಡಿಯೋಡಿನಮ್ ಸ್ಟೊಮಕ್ ಎಂಡ್ ಭಾಗದಲ್ಲಿ ಬಂದ ತಕ್ಷಣವೇ ಆ ಓಪನಿಂಗ್ ಜಾಗದಲ್ಲಿ ಇನ್ ಕೇಸ್ ಏನಾದರೂ ಓಪನಿಂಗ್ ಆಲ್ಮೋಸ್ಟ್ ಅಲ್ಲಿ ಇರುತ್ತೆ. ಓಪನಿಂಗ್ ಇರಲಿಲ್ಲ ಅಂದರೆ ಕಟ್ ಮಾಡೋ ಅಂತ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಕಟ್ ಮಾಡೋ ಚಾನ್ಸ್ ಇರುತ್ತೆ. ಕಟ್ ಮಾಡಿ ಓಪನ್ ಮಾಡ್ತಾರೆ. ಇಲ್ಲ ಅಂದರೆ ಓಪನಿಂಗ್ ಇತ್ತಪ್ಪ ಅಂದರೆ ಆಲ್ಮೋಸ್ಟ್ ಅಲ್ಲಿ ಓಪನಿಂಗ್ ಇರುತ್ತೆ. ಆ ಓಪನಿಂಗ್ ಜಾಗದಲ್ಲಿ ಕ್ಯಾಥೆಟರ್ನ ಪುಷ್ ಮಾಡ್ತಾರೆ. ಸೊ ನೆಕ್ಸ್ಟ್, sometimes gastrologist pump the air into the stomach that help to push the endoscopy into the duodenum. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಗ್ಯಾಸ್ಟ್ರೊಲಾಜಿಸ್ಟ್ಗೆ ಎಂಡೋಸ್ಕೋಪಿ ಡಿಯೋಡಿನಮ್ ಹತ್ರ ಬಂದ ತಕ್ಷಣವೇ ಅಲ್ಲಿ ತೀರಾ ಒಳಗೆ ಪುಷ್ ಆಗ್ತಾ ಇರಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಏರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಒಳಗಡೆ. ಸ್ಟಮಕ್ ಹತ್ರ ಏರ್ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣವೇ ಆವಾಗ ಏನಾಗುತ್ತೆ, ಗ್ಯಾಸ್ ಲೆವೆಲು ಫ್ಲೂಯಿಡ್ ಲೆವೆಲು ಸ್ವಲ್ಪ ಪ್ರಾಪರ್ ಬ್ಯಾಲೆನ್ಸಲ್ಲಿ ಬಂದು ಆವಾಗ ಎಂಡೋಸ್ಕೋಪಿ ಮುಂದೆ ಪುಷ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. Then, after the placing the catheter into the ampulla, contrast media is injected through the catheter. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಆ್ಯಂಪುಲಾ ಅನ್ನೋದೇ ನಮಗೆ ಇಂಪಾರ್ಟೆಂಟ್ ಇದರಲ್ಲಿ. ಆ್ಯಂಪುಲಾ ಮತ್ತು ಪ್ಯಾಪಿಲಾ ಆಫ್ ವಾಟರ್ ಎರಡೂ ಕೂಡ ಒಂದೇ ಪಾತ್ವೆ, ಅದೊಂಥರ ಪಾತ್ವೆ ಅಂದ್ಕೊಳ್ಳಿ. ಇತ್ಲಾಗೆ ಗಾಲ್ ಬ್ಲ್ಯಾಡ್ರಿಗೂ ಮತ್ತು ಪ್ಯಾನ್ಕ್ರಿಯಾಸಿಗೂ ಈ ಎರಡೂ ಲೈನ್ ಬಂದು ಒಂದು ಓಪನಿಂಗ್ ಆಗೋದನ್ನು ನಾವೇನಂತ ಕರಿತೀವಿ, ಆ್ಯಂಪುಲಾ ಮತ್ತು ಪ್ಯಾಪಿಲಾ ಆಫ್ ವಾಟರ್ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಕಾಂಟ್ರಾಸ್ಟ್ ಮೀಡಿಯಾನ ಇಂಜೆಕ್ಟ್ ಮಾಡ್ತಾಯಿದ್ದೀವಿ ಥ್ರೂ ಇನ್ಸಲ್ಟೆಡ್ ಕ್ಯಾಥೆಟರ್ನ ನಾವು ಇನ್ಸಲ್ಟ್ ಮಾಡಿ ಕಾಂಟ್ರಾಸ್ಟ್ ಮೀಡಿಯಾನ ಪುಷ್ ಮಾಡ್ತಾಯಿದ್ದೀವಿ. ಆ ಪುಷ್ ಮಾಡಾದಮೇಲೆ ನಾವು ಇವಾಗ ಏನು ಮಾಡ್ತೀವಿ, ದ ರೇಡಿಯೋಲಾಜಿಸ್ಟ್ ಏನು ಮಾಡ್ತಾರೆ ಅಂತ ನಾವು ಇಲ್ಲಿಂದ ನಮ್ಮದು ರೇಡಿಯೋಲಜಿದು ಸ್ಟಾರ್ಟ್ ಆಗುತ್ತೆ. The radiologist evaluate the blockage, stone, lesion and structures under the fluoroscopy. If necessary, spot films are taken through the spot film device. ಸೊ ಇವಾಗ ರೇಡಿಯೋಲಜಿಸ್ಟ್ ಏನು ಮಾಡ್ತಾರಪ್ಪ ಅಂದರೆ, ಅಲ್ಲೇನಾದರೂ ಬ್ಲಾಕೇಜ್ ಇದೆಯಾ, ಅಥವಾ ಸ್ಟೋನ್ ಇದೆಯಾ, ಅಥವಾ ಸ್ಟಿಚಸ್ ಏನಾದರೂ ಇದೆಯಾ, ಅಥವಾ ಕ್ಯಾನ್ಸರ್ ಸೆಲ್ಸ್ ಏನಾದರೂ ಇದೆಯಾ, ಮತ್ತು ಇನ್ನು ಬೇರೆ ಥರ ವೈಟಲ್ ಸೈನ್ಸ್ ಏನಾದರೂ ಕಾಣಿಸ್ತಿದೆಯಾ ಅಂತ ಹೇಳ್ಬಿಟ್ಟು ಫ್ಲೂರೋಸ್ಕೋಪಿಲಿ ಮತ್ತು ಎಂಡೋಸ್ಕೋಪಿಲಿ ನೋಡಿ, ಇನ್ ಕೇಸ್ ಏನಾದರೂ ನೆಸೆಸಿಟಿ ಇತ್ತಪ್ಪ ಅಂದರೆ ಸ್ಪಾಟ್ ಫಿಲಮ್ಸ್ ಕೂಡ ತಗೊಂಡು ಅದನ್ನು ಇವ್ಯಾಲ್ಯುವೇಟ್ ಮಾಡ್ತಾರೆ. ನೆಕ್ಸ್ಟ್, ಇವಾಗ ಏನಾಗುತ್ತೆ, ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಎಕ್ಸಾಮಿನೇಷನ್, ಈಗ ಅವ್ರದ್ದೆಲ್ಲ ಎಕ್ಸಾಮಿನೇಷನ್ ಗ್ಯಾಸ್ಟ್ರಾಲಜಿಸ್ಟ್ ಮುಗೀತಪ್ಪ ಅಂದರೆ ಆವಾಗ ಏನು ಮಾಡ್ತಾರೆ, ಸ್ಟೋನ್ಸ್ ಇತ್ತಂದರೆ ಸ್ಟೋನ್ಸ್ ತೆಗೆದಿರ್ತಾರೆ, ಅಥವಾ ಫ್ಲೂಯಿಡ್ ಲೆವೆಲ್ ಏನಾದರೂ ತೆಗೆದಿತ್ತಂದರೆ ಅದನ್ನು ತೆಗೆದಿರ್ತಾರೆ. ದೆನ್ ಬಯೋಪ್ಸಿ ಮಾಡೋದಿತ್ತು ಅಂದರೂ ಕೂಡ ಬಯೋಪ್ಸಿ ಕೂಡ ಮಾಡಿಸಿರ್ತಾರೆ. ದೆನ್ ಈ ಕಂಪ್ಲೀಷನ್ ಆಗಿದೆ, ನಾವು ಕಾಂಟ್ರಾಸ್ಟ್ ಮೀಡಿಯಾ ಕೂಡ ಪುಷ್ ಮಾಡಿದ್ದೀವಿ. ನಾನು ಹೇಳಿದ್ದೆ, ನಾನು ಕ್ಯಾಥೆಟರ್ ಹಾಕಿ ಪ್ಯಾಪಿಲಾ ಆಫ್ ವಾಟರ್ ಒಳಗೆ ಕ್ಯಾಥೆಟರ್ ಹಾಕಿ ಈಗ ಡಿಯೋಡಿನಮ್ ಎಂಡ್ ಪಾರ್ಟ್ ಹತ್ರ ಬಂದಿದ್ದೀವಿ ನಾವು. ಕ್ಯಾಥೆಟರ್ ಹಾಕಿ ಕಾಂಟ್ರಾಸ್ಟ್ ಮೀಡಿಯಾ ಪುಷ್ ಮಾಡಿದ್ದೀವಿ. ಈಗ ನಾವು ಎಂಡೋಸ್ಕೋಪಿನ ತೆಗಿಬೇಕು ಇವಾಗ. ದೆನ್ ಕಂಪ್ಲೀಷನ್ ಆಫ್ ದ ಎಕ್ಸಾಮಿನೇಷನ್, ದ ಎಂಡೋಸ್ಕೋಪಿ ಈಸ್ ರಿಮೂವ್ಡ್ ಆ್ಯಂಡ್ ಸೆವರಲ್ ರೇಡಿಯೋಗ್ರಾಫ್ಸ್ ಆಫ್ ದ ಅಬ್ಡಾಮಿನ್ ಆರ್ ಟೇಕನ್ ಇನ್ ವೇರಿಯಸ್ ಪ್ರೊಜೆಕ್ಷನ್. ಅಂದರೆ ಈಗ ಏನು ಮಾಡ್ತಾರೆ, ಎಂಡೋಸ್ಕೋಪಿನ ಹೊರಗೆ ತೆಗೆದು ಬಾಯಿಗೆ ಏನು ನಾವು ಇನ್ಸಲ್ಟ್ ಮಾಡಿದ್ವಲ್ಲ ಅದನ್ನು ಹೊರಗೆ ತೆಗೆದು ಈಗ ವೇರಿಯಸ್ ಪ್ರೊಜೆಕ್ಷನ್ಸಲ್ಲಿ ನಾವು ಎಕ್ಸ್ರೇ ಅಥವಾ ಇಮೇಜಸ್ನ ತೊಗೊತೀವಿ. ಅದು ಯಾವ ಪೊಸಿಷನಲ್ಲಿ ಆಗಿರುತ್ತಪ್ಪ ಅಂದರೆ LAO, ಲೆಫ್ಟ್ ಆ್ಯಂಟೀರಿಯರ್ ಆಬ್ಲಿಕ್, RAO, ರೈಟ್ ಆ್ಯಂಟೀರಿಯರ್ ಆಬ್ಲಿಕ್. ಈ ಪೊಸಿಷನ್ಸಲ್ಲಿ ನಾವೇನು ಮಾಡ್ತೀವಿ, ಇಮೇಜಸ್ನ ತೊಗೊತೀವಿ. ಆ್ಯಂಡ್ ಸುಪೈನ್ ಪೊಸಿಷನಲ್ಲೂ ಕೂಡ ಪೊಸಿಷನ್ನಲ್ಲಿ ನಾವು ಪೇಷಂಟ್ ಮಲಗಿಸಿ ಒಂದಿಷ್ಟು ಎಕ್ಸ್ರೇಗಳನ್ನ ತೊಗೊತೀವಿ ಅಥವಾ ಇಮೇಜಸ್ಗಳನ್ನ ತೊಗೊತೀವಿ. ಸೊ ಇಷ್ಟು ಕೂಡ ನಾವು ನಮ್ಮ ರೇಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ERCPನ ನಾವು ಪರ್ಫಾರ್ಮ್ ಮಾಡಿಸ್ತೀವಿ. ಸೊ ನೆಕ್ಸ್ಟ್, ಇದು ಕಾಂಪ್ಲಿಕೇಶನ್ಸ್ ಏನೇನಾಗಬಹುದು ಅಂತ ನಾವು ನೋಡೋದಾದರೆ, ಪೇನ್ ಇನ್ ಅಬ್ಡಾಮಿನ್, ವಾಮಿಟಿಂಗ್, ಇನ್ಫ್ಲಮೇಷನ್ ಆಫ್ ಪ್ಯಾನ್ಕ್ರಿಯಾಸ್, ಪಂಚರಿಂಗ್ ಇನ್ ಬೈಲ್ ಡಕ್ಟ್. ಸೊ ಇದಿಷ್ಟು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಏನೇನಪ್ಪ ಅಂದರೆ, ಪೇನ್ ಇನ್ ಅಬ್ಡಾಮಿನ್, ಹೊಟ್ಟೆಯಲ್ಲಿ ಅವ್ರಿಗೆ ಸ್ವಲ್ಪ ದಿನ ನೋವು ಬರ್ಬೋದು. ದೆನ್ ವಾಮಿಟಿಂಗ್, ಬ್ಯಾಕ್ ಟು ಬ್ಯಾಕ್ ವಾಮಿಟ್ ಆಗೋದು. ಇನ್ಫ್ಲಮೇಷನ್ ಆಫ್ ಪ್ಯಾನ್ಕ್ರಿಯಾಸ್ ಏನಾಗುತ್ತಪ್ಪ ಅಂದರೆ ಊದ್ಕೊಳ್ಳೋದು, ಅಥವಾ ಅವರಿಗೆ ಹೊಟ್ಟೆ ಊದ್ಕೊಂಡಿರೋದ್ರಿಂದ ಹೊಟ್ಟೆ ನೋವು ಬರೋದು ಸ್ಟಾರ್ಟ್ ಆಗುತ್ತೆ. ದೆನ್ ಪಂಚರಿಂಗ್ ಇನ್ ಬೈಲ್ ಡಕ್ಟ್. ಸೊ ನಾನು ನಿಮಗೆ ಅಲ್ಲಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಹೇಳಿದ್ದೆ, ಇನ್ ಕೇಸ್ ಏನಾದರೂ ನಿಮಗೆ ಒಂದು ಪ್ಯಾಪಿಲಾ ಆಫ್ ವಾಟರ್ ಮತ್ತು ಆ್ಯಂಪುಲಾ ಆಫ್ ವಾಟರ್ ಏನಾದರೂ ಓಪನಿಂಗ್ ಸಿಗಲಿಲ್ಲ ಅಥವಾ ಕಾಣ್ತಿಲ್ಲ ಎಂಡೋಸ್ಕೋಪಿ ಒಳಗಂದರೆ, ಅವರೊಂದು ಲೊಕೇಶನ್ನ ಫ್ಲೂರೋಸ್ಕೋಪಿಲಿ ನೋಡಿ ಡಿಟೆಕ್ಟ್ ಮಾಡಿ ಆ ರೀಜನ್ನ ಸ್ವಲ್ಪ ಇನ್ಸಿಷನ್ ಮಾಡ್ತಾರೆ ಅಥವಾ ಕಟ್ ಮಾಡ್ತಾರೆ. ಸೊ ಕಟ್ ಮಾಡಿರೋ ರೀಜನಲ್ಲಿ ಅವ್ರಿಗೆ ಏನಾಗುತ್ತೆ, ಬೈಲ್ ಡಕ್ಟು ಪಂಚರ್ ಆಗುತ್ತೆ. ಸೊ ಅದು ಅವರಿಗೆ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗ್ಬೋದು. ಮತ್ತು
ಸಿವಿಯರ್ ಇನ್ಫೆಕ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ಇದಿಷ್ಟು ಕಾಂಪ್ಲಿಕೇಶನ್ಸ್ ಇರ್ತವೆ ಈ ಎಂಡೋಸ್ಕೋಪಿ ರೆಟ್ರೋಗ್ರೇಡ್ ಕೊಲೆಂಜೋಗ್ರಫಿ ಮಾಡಬೇಕಾದ್ರೆ ಇದಿಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಇದು ಇಷ್ಟೆಲ್ಲ ಬರೆದಾದ್ಮೇಲೆ ನೀವು ಸಿಂಪಲ್ಲಾಗಿ ಏನು ಮಾಡಿ ಅಂದರೆ ಒಂದು ಡಯಾಗ್ರಾಮ್ ಹಾಕಿ, ಡಯಾಗ್ರಾಮು ಈ ಥರ ಹಾಕಿದ್ರು ಓಕೆ, ಅದನ್ನು ಈ ಥರ ಹಾಕಿದ್ರು ಕೂಡ ಓಕೆ. ಇದರಲ್ಲಿ ನೀವೇನಪ್ಪ ಅಂದರೆ ಮುಖ್ಯವಾಗಿ ಪ್ಯಾನ್ಕ್ರಿಯಾಸು ಶೋ ಮಾಡಬೇಕು, ಮತ್ತು ಗಾಲ್ ಬ್ಲ್ಯಾಡರ್ ಅದರ ಡಕ್ಟ್ ಕೂಡ ಶೋ ಮಾಡ್ತೀರಾ, ಮತ್ತು ಸ್ಮಾಲ್ ಇಂಟೆಸ್ಟೈನು ಮತ್ತು ಲಾಸ್ಟ್ ಪಾರ್ಟ್ ಆಫ್ ದ ಸ್ಟಮಕ್ ಡಿಯೋಡಿನಮ್ ಕೂಡ ನೀವು ಶೋ ಮಾಡಬೇಕು. ಸೊ ಮಿಸ್ ಮಾಡ್ಕೊಬೇಡಿ. ERCP ಕೇಳಿದಾಗ MRCPನ ಬರಿಬೇಡಿ. ERCP ಕೇಳಿದಾಗ ಕರೆಕ್ಟಾಗಿ ಇದೇ ಫಾರ್ಮ್ಯಾಟಲ್ಲಿ ನೀವು ಆನ್ಸರ್ನ ಸಬ್ಮಿಟ್ ಮಾಡಿ. ಕೇಳೋ ಚಾನ್ಸ್ ಕೂಡ ಇದೆ, ಸಪ್ಲಿಮೆಂಟ್ರಿ ಆರ್ ಆ್ಯನ್ಯುವಲಲ್ಲೂ ಕೂಡ ಈ ERCP ಕೇಳ್ಬೋದು. 5 ಮಾರ್ಕ್ಸಿಗೆ ಕೇಳ್ತಾರೆ. 5 ಮಾರ್ಕ್ಸಿಗೆ ಕೇಳಿದಾಗ ಡೆಫಿನೇಷನ್, ಕಾಂಟ್ರಾ ಇಂಡಿಕೇಷನ್, ಎಕ್ವಿಪ್ಮೆಂಟ್ಸ್ ಮತ್ತು ಪ್ರೊಸೀಜರಲ್ಲಿ ಮತ್ತು ಏನೇನು ಪಾಯಿಂಟ್ಸು ನಾನು ಮಾರ್ಕ್ ಮಾಡಿದ್ದೀನಿ ಅದನ್ನೆಲ್ಲ ಬರೀರಿ. ಅದನ್ನೆಲ್ಲ ಬರೆದಾದ್ಮೇಲೆ ಈ ಫೈನಲಾಗಿ ಇದೊಂದು ಡಯಾಗ್ರಾಮು ಕಾಂಪ್ಲಿಕೇಶನ್ಸ್ ಒಂದು ಸ್ವಲ್ಪ ಬರೆದ್ರೆ ಆಲ್ಮೋಸ್ಟ್ ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. ಒಂದು ಸ್ವಲ್ಪ ಕರೆಕ್ಟಾಗಿ ಬರೀರಿ. ಥ್ಯಾಂಕ್ ಯು.